ನೋಡಿದೆ ಜಾನು, ಹೀಗಿರುತ್ತೆ ಇವ್ರ ಜಗಳ. ಇವತ್ತು ಇಲ್ಲಿಗೆ ಬ್ರೇಕು, ನಾಳೆ ಮತ್ತೆ ಇದನ್ನೇ ಮುಂದುವರಿಸ್ತಾರೆ. ಇನ್ನು ಈ ಕಣ್ಣಿಂದ ಏನೇ ನೋಡಬೇಕೋ ಏನೋ. ಯೋಚನೆ ಮಾಡಬೇಡಿ ಅದಕ್ಕೆ, ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಯಾವುದೂ ಸರಿ ಹೋಗಲ್ಲ ಜಾನು. ನೀನು ಅಪರೂಪಕ್ಕೆ ಬಂದಿದೆಯಲ್ಲ, ಅದಕ್ಕೆ ನಿನ್ಗೆ ಹಾಗೆ ಅನಿಸುತ್ತೆ ಇದೆಲ್ಲ ಸರಿ ಹೋಗುತ್ತೆ ಅಂತ. ಇಷ್ಟೇ ಅವ್ರ ಹಣೆ ಬರ. ಬಿಟ್ಟಾಕು, ಅವ್ರ ವಿಷಯ ತೊಗೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಬಾ, ನೀನು ಕುಡಿಯೋದಕ್ಕೆ ಏನಾರು ಕೊಡ್ತೀನಿ, ಮಜ್ಜಿಗೆ ಅಥವಾ ಪಾನಕ. ಬಾ. ಸಿದ್ದು, ಎಲ್ಲಿ ಹೋಗ್ತಾ ಇದೆಯೋ? ಅವ ಈಜ್ಗೋಯ್ತಾ ಇದೀವಿ ಕಣವ. ಮೊದಲೆಲ್ಲ ಆಚೆ ಹೋಗ್ಬೇಕಾದ್ರೆ ನಂಗೆ ಹೇಳ್ಬಿಟ್ಟು ಹೋಗ್ತಾ ಇದೆಯಲ್ವಾ? ಈಗ ಮದುವೆ ಆದಮೇಲೆ ಅದನ್ನು ಮರ್ತು ಬಿಟ್ಟಿದ್ಯಾ? ಅದಕ್ಕೆ ಕೇಳಿದೆ. ಈಗ ಅದೆಲ್ಲ ಎಲ್ಲೋಯ್ತು? ಅವ ಈಗೇನು ಮಾಡಬಾರ್ದೇನಾರ ಮಾಡಿದೆ ನಾನು. ನನ್ನ ಹೆಂಡತಿ ಜೊತೆಲಿ ಈಜ್ಗೋಯ್ತವನು ಅಷ್ಟೇ. ಅದಕ್ಕೆ ಯಾಕವ ಹಿಂಗಾಡ್ತಿದ್ಯೆ? ಅಲ್ಲ, ನಾವೇನೋ ಅಪರಾಧ ಮಾಡಿರೋ ಥರ ಮಾತಾಡ್ತಿದ್ಯಲ್ಲ ನೀನು. ಕೇಳಿದ್ರೆ ಅದಕ್ಕೆ ಯಾಕೋ ಅಷ್ಟು ಕೋಪ ಮಾಡ್ಕೋತೀಯಾ? ಮೊದಲು ತಾಯಿಗೆ ಗೌರವ ಕೊಡೋದನ್ನ ಕಲ್ತ್ಕೋ, ಆಮೇಲೆ ಬೇರೆಯವ್ರು ಕೊಡುವಂತೆ. ಅವ ಮೇಡಮವರು ಮೊದಲನೇಕಿಂತ ಬಳೆ ತಕ್ಕೊಡು ಅಂತ ಕೇಳೋರೆ. ಅದಕ್ಕೆ ಅವ್ರಿಗೆ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾವನು ಅಷ್ಟೇ. ಬರ್ತಾ ನಿಂಗೂ ತಗೊಬರ್ತೀನಿ ಬಿಡು. ಬೇಡಪ್ಪ, ಬೇಡ. ಮೊದಲು ನಿಮ್ಮಮ್ಮನ ಬಗ್ಗೆ ಸ್ವಲ್ಪ ಪ್ರೀತಿ ಇಟ್ಕೋ, ಅಷ್ಟು ಸಾಕು ನನಗೆ. ಅವ ಯಾಕವ ಹಿಂಗೆಲ್ಲ ಮಾತಾಡ್ತಿದ್ಯೆ? ಅವ ಇವ್ರು ನನ್ನ ಹೆಂಡ್ತಿ ಕಣವ. ಇದುವರೆಗೂ ನಂತವ್ ಏನು ಕೇಳಿಲ್ಲ. ಮೊದಲನೇ ಕಿತ ಬಳೆ ಕೊಡಿಸು ಅಂತ ಕೇಳೋರೆ. ಇಷ್ಟು ಚಿಕ್ಕ ಆಸೆನೂ ಈಡೇರಿಸ್ತಾ ಹೋದ್ರೆ ನನ್ನ ಜೀವನಕ್ಕೆ ಏನು ಅರ್ಥ ಇರ್ತದೆ ಹೇಳು? ತಾಳಿ ಕಟ್ಟಿದ ಮ್ಯಾಕೆ ಹೆಂಡತಿ ಆಸೆ ಏನು ಅಂತ ತಿಳ್ಕೊಂಡು ಅದನ್ನು ಪೂರೈಸೋದು ನನ್ನ ಕರ್ತವ್ಯ ಅಲ್ವೇನವ? ಈಗ ಮೇಡಮ್ ಅವ್ರನ್ನ ಕರ್ಕೊಂಡೋಗಿ ಬಳೆ ಕರ್ಕೊಂಬಂದ್ಬಿಡ್ತೀನಿ. ಹಾಂ, ಬನ್ನಿ ಮೇಡಮ್ ಅವರೇ, ಹೋಗಿ ಬರ್ತೀವವ. ನಿಂಗೂ ಬಳೆ ತತ್ತೀನಿ ಬಿಡು. ಹಾಂ, ತತ್ತೀನಿ, ಬನ್ನಿ. ಬರೀ ನೀವು ಆಫೀಸ್ಗೆ ಹೋಗ್ತಾ ಹಂಗೆ ಅಲ್ಲೇ ನನ್ನನ್ನು ಹೊಸ ಮನೆ ಹತ್ರ ಒಂಚೂರು ಬಿಟ್ಬಿಟ್ಟು ಹೋಗಿ. ನೀನು ಯಾಕೆ ಅಲ್ಲಿಗೆ ಬರಬೇಕು? ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ ಇಲ್ಲಿ ಇನ್ನೊಂದು ಸುಳ್ಳು ಹೇಳಬೇಕು. ಅದು ಅಲ್ಲದೆ ಅಮ್ಮಂಗೆ ನೀನು ಇಲ್ಲ ಅಂದರೆ ಕೈಕಾಲೇ ಆಡಲ್ಲ. ಜೊತೆಗೆ ಜಾನ್ವಿ ಬರ ಇದ್ದಾಳೆ. ಅಯ್ಯೋ ಬಿಡ್ರಿ, ನಂಗೆ ಯಾಕೋ ಮನಸ್ಸು ಸರಿ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಷ್ಟೇ. ನೀನು ಯಾಕೆ ಅಲ್ಲಿಗೆ ಬರಬೇಕು? ಅಮ್ಮನೇ ಅಲ್ಲಿದ್ದಾರಲ್ಲ. ಅಮ್ಮನ ನೋಡೋದಕ್ಕೆ ನನಗೆ ಅಲ್ಲಿಗೆ ಹೋಗಬೇಕು ರೀ. ಅಮ್ಮನ ಇಲ್ಲಿಗೆ ಕರ್ಕೊಂಬನ್ನಿ ಅಂತಂದರೆ ನೀವು ಇಲ್ಲಿರೋ ರಾಗ ಎಳಿತೀರಾ. ಅದಕ್ಕೆ ನಾನೇ ಅಲ್ಲಿಗೆ ಹೋಗಿ ಅಮ್ಮನ ಮಾತಾಡಿಸ್ಕೊಂಡು ಅಲ್ಲಿ ಅವಳಿಗೆ ಇರೋದಕ್ಕೆ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಂಬರ್ತೀನಿ. ಯಾಕೋ ಇದು ನನ್ನ ಬುಡಕ್ಕೆ ಬರೋ ಹಾಗಿದೆಯಲ್ಲ. ಏನಾದರೂ ಇವಳು ಅಲ್ಲಿಗೆ ಹೋದರೆ ನನ್ನ ಬಂಡವಾಳ ಬಯಲಾಗ್ಬಿಡುತ್ತೆ. ಹೇ, ಏನವೀಣ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವೇನೆ? ನನಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ರೀ. ಆದರೂ ನಾನೊಂದ್ಸಲ ಅಲ್ಲಿಗೆ ಹೋಗಿ ಅಮ್ಮನ ನೋಡಿಕೊಂಡು ಮನಸ್ಸು ಬಿಚ್ಚಿ ಮಾತಾಡ್ಕೊಂಡು ಬರ್ತೀನಿ. ಬೇಡ, ನಾನು ಈಗ ಅಲ್ಲಿಗೆ ಹೋಗಲ್ಲ ಕಣೆ. ಆಫೀಸಲ್ಲಿ ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸಿ ಆಮೇಲೆ ಮನೆ ಹತ್ರ ಹೋಗ್ತೀನಿ. ನನ್ನ ಕಷ್ಟಕ್ಕೆ ನೀವು ಯಾವತ್ತೂ ಆಗಿದ್ದೀರಾ? ಅಮ್ಮನ ಇಲ್ಲಿಗೆ ಕರ್ಕೊಂಬನ್ನಿ ಅಂತಂದರೆ ಒಂದು ರಾಗ ಎಳಿತೀರಾ. ಹೋಗ್ಲಿ, ನಾನೇ ಅಲ್ಲಿಗೆ ಹೋಗ್ತೀನಿ ಅಂತಂದರೆ ಮೀಟಿಂಗು ಪಾಟಿಂಗು ಅಂತ ಇಲ್ಲಿರೋ ಕಾರಣ ಹೇಳ್ತೀರಾ. ನೀವು ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟೊಂದು ಹೆದರ್ಕೋತಾ ಇರೋದು ನೋಡಿದ್ರೆ ಅಲ್ಲಿ ಅಮ್ಮನಿಗೆ ಸರಿಯಾಗಿ ಏನು ವ್ಯವಸ್ಥೆ ಮಾಡಿಲ್ವೇನೋ ಅಂತ ನಂಗೆ ಅನುಮಾನ ಬರ್ತಿದೆ. ಒಳ್ಳೆ ಪೆದ್ದಿ ಕಣ ನೀನು. ನಿನ್ನಂಥ ಅದ್ಭುತನ ನನಗೆ ಮದುವೆ ಮಾಡಿಕೊಟ್ಟಿರೋ ದೇವರು ಕಣೆ ಅವರು. ಅವ್ರನ್ನ ಹೆಂಗೋ ನೋಡ್ಕೊಳಕ್ಕಾಗತ್ತಾ? ರಾತ್ರಿ ನಾನು ಮನೆ ನೋಡೋಕೆ ಹೋಗ್ತೀನಲ್ಲ, ಆಗ ಅವ್ರಿಗೆ ದಿವಸ ಊಟಕ್ಕೆ ದುಡ್ಡು ಕೊಟ್ಟು ಬರ್ತೀನಿ. ಜೊತೆಗೆ ಏನೇನು ಬೇಕೋ ಅದನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಅಪ್ಪ ಸೆಕ್ಯೂರಿಟಿ ಆಗಿದ್ದಾಗ ಕೊಡೋದಕ್ಕಿಂತ ಜಾಸ್ತಿ ದುಡ್ಡನ್ನ ಇವ್ರಿಗೆ ಕೊಡ್ತೀನಿ. ಅಂತಂದ್ರೆ ಅನುಮಾನ ಪಡ್ತೀಯಲ್ಲ? ಬೇಕಾದ್ರೆ ನೀನು ಅವ್ರಿಗೆ ಫೋನ್ ಮಾಡಿ ವಿಚಾರಿಸು, ಅಷ್ಟೊಂದು ಅನುಮಾನ ಐತೆ. ಒಟ್ಟಲ್ಲಿ ನೀವು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗೋದಿಲ್ಲ ಅಷ್ಟೇ ತಾನೇ? ಸರಿ ಬಿಡಿ, ಅಮ್ಮನೇ ಎಲ್ಲಿ ಕರ್ಕೊಂಬನ್ನಿ. ಅದಂಗೆ ಆಗುತ್ತೆ? ನಿನ್ನ ಮದುವೆ ಆದಾಗಿಂದ
ಅಮ್ಮ ಇಲ್ಲಿಗೆ ಬಂದಿಲ್ಲ, ಬರೋದು ಅಪರೂಪಕ್ಕೆ. ಈಗ ಇದಕ್ಕಿದಕ್ಕೆ ಬಂದ್ಬಿಟ್ರೆ ಮನೆಯವರು ಕೇಳಲ್ವಾ ಯಾಕೆ ಬರ್ತಿದ್ದಾರೆ ಅಂತ? ಹಂಗೆ ಮಾತಿಗೆ ಮಾತು ಬೆಳೆದು ನಾನು ಮನೆ ಕಟ್ತಿರೋ ವಿಷಯ ಹೇಳ್ಬಿಟ್ರೆ ಏನು ಮಾಡೋದು? ಒಟ್ಟಲ್ಲಿ ನಾನು ಏತಿ ಅಂದರೆ ನೀವು ಪ್ರೇತಿ ಅನ್ಬೇಕು ಅಷ್ಟೇ ಅಲ್ಲ? ಸಂಸಾರ ಅಂದರೆ ಹಾಗೆ ಅಲ್ವೇನೆ? ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹಿರಿಯವ್ರು ಹೇಳಿಲ್ವಾ? ಹಾಗೆ ನಡ್ಕೋಬೇಕು ನೋಡೆ. ಸ್ವಲ್ಪ ದಿನ ಹೋಗಲಿ, ನಿನ್ನ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಆಯಿತಾ? ಆಫೀಸಿಗೆ ಲೇಟ್ ಆಗ್ತಿದೆ, ಬರ್ತೀನಿ. ಇದು ಛೇ, ಅಮ್ಮ ನನ್ನ ಹತ್ರ ಏನು ಹೇಳ್ಕೊಳ್ಳೋದಿಲ್ಲ. ಇವ್ರ ಮಾತಿನ ಮೇಲೆ ನಂಗೊಂದು ನಯಾ ಪೈಸಾ ನಂಬಿಕೆ ಇಲ್ಲ. ಅಮ್ಮನ ಎಲ್ಲಿ ಕರ್ಕೊಂಬಂದು ತಪ್ಪು ಮಾಡ್ಬಿಟ್ನಾ? ಇವ್ ಭಗವಂತ, ನಮ್ಮ ಅಮ್ಮಂಗೆ ಏನು ತೊಂದರೆ ಆಗದಿರೋ ಥರ ನೋಡ್ಕೊಳಪ್ಪ. ಅಂತ ನೀನೇ ಮನೆ ಒಳಗೆ ಹೋಗಿ ಜಾನುವಾರನ್ನ ಕರ್ಕೊಂಡು ಹೋಗ್ತೀಯಾ? ಜಾನುವಾರಿನ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದಾರೆ ಇಲ್ಲಿಗೆ? ಇಲ್ವಲ್ಲ. ನೋಡು, ಇಲ್ಲೇ ನಿಂತ್ಕೊ, ಹೊರಗೆ ಬರಲಿ, ಕರ್ಕೊಂಡು ಹೋಗುವಂತೆ. ಸರಿಯಲ್ಲ. ಜಾನುವಾರನ್ನ ನಾನು ಪ್ರೀತಿ ಮಾಡ್ತೀನಿ ಅಂದಮೇಲೆ ಇಷ್ಟಾದರೂ ಮಾಡಲೇಬೇಕು. ಅವರೇ ತಪ್ಪು ಮಾಡಿದ್ರು ಒಂದು ಪಕ್ಷ ಕ್ಷಮಿಸ್ಬೇಕು. ಅದೇ ಪ್ರೀತಿ. ಎಷ್ಟು ಸರಿ ಸಾರಿ ಕೇಳ್ತೀಯ ಇನ್ನು? ಪದೇ ಪದೇ ಸಾರಿ ಕೇಳಿ ಕೇಳಿ ಬಫೂನ್ ಆಗಿದೆಯಾ ಅವ್ರ ಮುಂದೆ. ಈಗ ಇನ್ನೊಂದ್ಸಲಿ ಅವರು ಈ ಮನೆಗೆ ಬರೋಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು. ನಿನ್ನ ಪರ್ಮಿಷನ್ ಕೇಳ್ಕೊಂಡೇ ಬರಬೇಕು. ಎಸ್, ಹಾಗಾಗಬೇಕು ಅನ್ನೋದಾದರೆ ನೀವು ಒಳಗೆ ಹೋಗ್ಬಾರ್ದು. ಮೇಡಮರೇ, ಹಾಂ ಸಿದ್ದವ್ರೆ. ಅಲ್ಲ ಮೇಡಮರೇ, ನಿಮಗೆ ಬಳೆಗಳಂದರೆ ಇಷ್ಟೊಂದು ಇಷ್ಟವೇ? ಮುಂಚೆ ಎಲ್ಲ ಒಂದು ಕಿತ್ತನೂ ನಂತವು ಹೇಳೇ ಇಲ್ಲ. ಆದರೆ ಇವತ್ತು ಕೇಳಿದ್ದು ನಂಗೆ ಖುಷಿ ಆಗೋಯ್ತು ಮೇಡಮರೇ. ಯಾಕೆ, ನನಗೆ ಆಸೆಗಳಿರಬಾರ್ದಾ? ಹಂಗಲ್ಲ ಮೇಡಮರೇ, ನಾನು ಸುಮ್ಮನೆ ಇದ್ದೀನಿ ಅಂತ ನನಗೇನು ಬೇಡ ಅಂತ ಅರ್ಥನಾ? ನಾನು ಬೇಜಾರಾಗಿರ್ತೀನಿ ಅಂತ ನನಗೇನು ಬೇಡ ಅನ್ಕೊಂಡ್ಬಿಟ್ರಾ? ನನಗೆ ಖುಷಿನೇ ಬೇಡವಾ? ಓ ಮೇಡಮರೇ ಸೀರಿ. ಅಲ್ಲ ಮೇಡಮರೇ, ಇಷ್ಟೊಂದು ದಿನ ಆದಮೇಲೆ ನಾನು ಹಿಂಗೆ ಕೇಳಿದ್ಕೆ ನಿಮ್ಗೆ ಹಿಂಗೆ ಬೇಜಾರಾಯ್ತಿದ್ದಲ್ವಾ? ಮುಂಚೆ ಎಲ್ಲ ನಿಮ್ಮ ನನ್ನ ಜೊತೆ ವರ್ಷಗಟ್ಟಲೆ ಮಾತನ್ನೇ ಆಡ್ತಿರ್ಲಿಲ್ಲ. ಮಾತಾಡಿದ್ರೆ ಸಿಡಿದು ಬೀಳ್ತಿದ್ರಿ, ನನ್ನ ಮುಖ ನೋಡೋಕ್ಕೂ ಆಯ್ತಿರ್ಲಿಲ್ಲ ನಿಮಗೆ. ಆಗ ನನಗೆ ಬೇಜಾರಾಯ್ತಿರ್ಲಿಲ್ವೇ? ನೀವು ಆ ರೂಟಲ್ಲಿ ಬರ್ತಿದ್ದೀರಾ? ಸರಿ, ಹಾಗಿದ್ರೆ ನಾನು ಖುಷಿಯಾಗಿರಲ್ಲ ಬಿಡಿ, ಮುಖ ಹೀಗೆ ಗಂಟು ಹಾಕೊಂಡಿರ್ತೀನಿ. ಮೇಡಮರೇ, ಅಯ್ಯೋ ಏನಪ್ಪ ದೇವ್ರೆ, ಇಷ್ಟೊತ್ತು ಚೆನ್ನಾಗಿದ್ರು, ನಾನು ಏನೋ ಕೇಳ್ಬಿಟ್ಟು ಮುನ್ಸ್ಕೊಂಡು ಹೋಗ್ಬಿಟ್ರಲ್ಲ. ಛೇ, ಏನೇ ಮಾತಾಡ್ತಿದ್ರು ಸರಿಯಾಗಿ ಮಾತಾಡ್ಬೇಕಲ್ಲ ದಟ. ಮೇಡಮ್ರೇ, ಚಿನ್ನ ಮರಿ, ಯಾಕೆ ಹಿಂಗೆ ಮಾಡ್ಕೋದ್ರಿ? ಇಲ್ಲಿಗೆ ಬರ್ತಿದ್ದೀನಿ ಅಂತ ಒಂದು ಮಾತು ಹೇಳಿ ಬರ್ಬೋದಿತ್ತು ಅಲ್ವಾ? ಯಾಕೆ ನೀವು ಹೇಳ್ಬಿಟ್ಟು ಬಂದ್ರಾ? ನೀವು ಹೇಗೆ ಹೇಳ್ದೆ ಬಂದ್ರೋ ನಾನು ಹಾಗೆ ಹೇಳ್ದೆ ಬಂದೆ. ಫೈನ್, ಇಬ್ಬರ ಕಡೆಯಿಂದನೂ ತಪ್ಪಾಗಿದೆ. ಓ ಇಲ್ಲ ಇಲ್ಲ ಇಲ್ಲ, ಇಬ್ಬರ ಕಡೆಯಿಂದ ಅಂತೆಲ್ಲ ಹೇಳಬೇಡಿ. ತಪ್ಪಾಗಿರೋದು ನಿಮ್ಮ ಕಡೆಯಿಂದ. ಇದು ನನ್ನ ತವ್ರ ಮನೆ. ನಾನು ಯಾವಾಗ ಬೇಕಿದ್ರೂ ಬರ್ಬೋದು, ಯಾವಾಗ ಬೇಕಿದ್ರೂ ಹೋಗ್ಬೋದು.
ಓಕೆ, ನನ್ನ ಒಬ್ಬನಿಂದಾನೇ ತಪ್ಪಾಗಿದೆ. ಈಗೇನು ಅಜ್ಜಿ ನೋಡೋ ಆತರದಲ್ಲಿ ನೀವು ಹೇಳಿದೆ ಬಂದೆ ಅಷ್ಟೇ. ಅಜ್ಜಿ ನೋಡೋ ಆತ್ರದಲ್ಲಿ ಅಂತೆಲ್ಲ ಹೇಳ್ಬೇಡಿ, ಅಜ್ಜಿ ರೂಮಲ್ಲಿ ಕ್ಯಾಮ್ರಾ ಇಡೋ ಆತ್ರದಲ್ಲಿ ಅಂತ ಹೇಳಿ. ಚಿನ್ನಮರಿ, ನನ್ನನ್ನು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದೀರಾ? ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿಲ್ಲ, ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾ ಇದ್ದೀನಿ. ಸರಿ ಬಿಡಿ, ಈಗ ಯಾಕೆ ಬಂದರೆ ಅದನ್ನು ಹೇಳಿ. ಯಾಕೆ ಬಂದಿದ್ದೀನಿ ನಿಮಗೆ ಗೊತ್ತಿಲ್ವಾ? ನೆನ್ನೆ ಒಂದಿನ ನೀವು ಮನೇಲಿರಲಿಲ್ಲ ಅಂತ ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗಾಗಲೇ ಚೆನ್ನಾಗಿ ಗೊತ್ತಿದೆ. ನೋಡಿ ಚಿನ್ನಮರಿ, ಪ್ಲೀಸ್ ಬನ್ನಿ ಮನೆಗೆ ಹೋಗೋಣ. ಓಹ್, ನನ್ನ ಕರ್ಕೊಂಡು ಹೋಗಕ್ಕೆ ಬಂದ್ರಾ? ಮತ್ತೆ ಒಳಗೆ ಯಾಕೆ ಬರಲಿಲ್ಲ? ಇಲ್ಲಿಂದ ಹೀಗಿಂದ ಹೀಗೆ ಕರ್ಕೊಂಡು ಹೋಗೋಣ ಅಂತನಾ? ಅದು ಹಾಗಲ್ಲ, ನೀವಿನ್ನೂ ಮಲಗಿರಬಹುದು, ಡಿಸ್ಟರ್ಬ್ ಆಗಬಹುದು ಅಂತ ಆಚೆ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ. ನೋಡಿ, ನನಗೆ ಇವಾಗಲೇ ಬರೋದಕ್ಕೆ ಇಷ್ಟ ಇಲ್ಲ. ನಾನು ಇನ್ನು 4 ದಿನ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಇಲ್ಲ ಚಿನ್ನಮರಿ, ನೋಡಿ ನಿಮ್ಮನ್ನು ಬಿಟ್ಟು ಇನ್ನು ಒಂದು ಕ್ಷಣ ಇರೋದಕ್ಕೂ ನನ್ನ ಕೈಲಿ ಸಾಧ್ಯ ಇಲ್ಲ. ದಯವಿಟ್ಟು ಈಗಿನೀಗಲೇ ಹೊರಡಿ, ಹೋಗೋಣ. ಮೇಡಮ್ ಕ್ಷಮಿಸ್ಬಿಡಿ ಮೇಡಮ್ರೆ. ಇಲ್ಲ, ಈಗ ನನಗೆ ನಿಮ್ಮ ಮೇಲೆ ಕೋಪ ಬಂದಿದೆ. ಅಯ್ಯೋ, ಇದೇನು ಮಾಡನೆ ಮೇಡಮ್ರೆ. ಈಗ ನಿಮ್ಮ ಕೋಪ ಕಡಿಮೆ ಆಗೋದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿ. ಒಂದು ವೇಳೆ ಜಾಸ್ತಿ ಕೋಪ ಇದ್ರೆ ಒಂದೇ ಹೊಡೆದ್ಬಿಡಿ. ಇಲ್ಲ, ಈಗ ನನಗೆ ಕೋಪ ಕಮ್ಮಿ ಆಗಬೇಕು ಅಂದರೆ ನೀವು ಅದೇನಂತ ಹೇಳಿ. ನನಗೊಂದು ಐಸ್ ಕ್ರೀಮ್ ಕೊಡಿಸ್ಬೇಕು. ಐಸ್ ಕ್ರೀಮಾ? ಈಗಲಾ? ಎಲ್ಲಿಂದ ತೊಗೊಂಬರ್ರಿ ಮೇಡಮ್ರೆ? ಎಲ್ಲಿ ಸಿಗ್ತದೆ? ನನಗೆ ಗೊತ್ತಿಲ್ಲ, ತೊಗೊಂಬನ್ನಿ. ಸರಿ ಮೇಡಮ್ರೆ, ಆಯಿತು. ನೀವು ಇಲ್ಲೇ ರೀ, ಎಲ್ಲಿ ಹೋಗ್ಬಿಡಿ, ಹಿಂಗೋಗಿ ಹಿಂಗೆ ತೊಗೊಂಬರ್ತೀನಿ. ರೀ, ಕಾಫಿ. ಓ ಅಳಿಯಂದ್ರು, ನಮಸ್ಕಾರ ಅಳಿಯಂದ್ರೆ. ನಮಸ್ತೆ. ಏನಿದು ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ನನಗೆ ಗೊತ್ತೇ ಆಗಲಿಲ್ಲ. ಅದು ಮಾವ, ಜಾನ್ವಿಯವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಜಾನುನಾ? ಯಾಕೆ ಅಳಿಯಂದ್ರೆ ಅಷ್ಟು ಬೇಗ? ಇನ್ನೊಂದು 5-6 ದಿವಸ ಇದ್ದು ಹೋಗ್ಲಿ. ಅವಳು 1-2 ದಿನ ಇಲ್ಲಿರ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. 1-2 ದಿನ ಆದಮೇಲೆ ನಾನೇ ಬಿಡು ಮಾಡಿಕೊಂಡು ಕರ್ಕೊಂಬಂದು ಬಿಟ್ಟು ಹೋಗ್ತೀನಿ. ಹಾಗಲ್ಲ ಮಾವ, ಈಗ ಜಾನ್ವಿಯವರು ಇಲ್ಲಿದ್ದರೆ ನಿಮಗೆ ತೊಂದರೆ ಆಗುತ್ತಲ್ವಾ ಅಂತ ಹೇಳಿದೆ. ಅಯ್ಯೋ, ನಮ್ಮ ಮಗಳು ನಮ್ಮ ಮನೇಲಿದ್ರೆ ಏನು ತೊಂದರೆ ಅಳಿಯಂದ್ರೆ? ಅಯ್ಯೋ, ಬೇರೆ ಯಾವುದೋ ರೀತಿಯಲ್ಲಿ ತೊಂದರೆ ಅಂತ ನಾನು ಹೇಳ್ತಾ ಇಲ್ಲ. ಅದು ಈಗ ಅಜ್ಜಿನೂ ಇಲ್ಲೇ ಇದ್ದಾರೆ, ಈಗ ಜಾನ್ವಿಯವರು ಇಲ್ಲೇ ಇದ್ದರೆ ಅವ್ರನ್ನೂ ನೋಡ್ಕೋಬೇಕು, ಪ್ಲಸ್ ಮನೆ ರೆಸ್ಪಾನ್ಸಿಬಿಲಿಟೀಸ್ ನಿಭಾಯಿಸಬೇಕು. ಹಾಗಾಗಿ ತೊಂದರೆ ಆಗ್ಬೋದು ಅಂತ ಹೇಳಿದೆ ಅಷ್ಟೇ. ಹಾಗೆಲ್ಲ ಏನಿಲ್ಲ ಅಳಿಯಂದ್ರೆ, ನೀವು ಇದು ಬಿಡಿ, ಇಬ್ಬರನ್ನು ಆರಾಮಾಗಿ ನಾವು ಚೆನ್ನಾಗಿ ನೋಡ್ಕೊಂಡು. ಹೌದು ಅಪ್ಪ, ಅವ್ರಿಗೆ ಹೇಗೆ ಇಲ್ಲಿರೋಕ್ಕಾಗತ್ತೆ? ಅವ್ರಿಗೆ ತುಂಬ ಕೆಲಸ ಇದೆ ಅಲ್ವಾ? ಅದು ನಿಜಾನೇ ಮಾವ, ಕೆಲಸದ ಮೇಲೆ ಬಂದಿದ್ದೆ. ಆದರೆ ಏನು ಮಾಡೋದು ಹೇಳಿ, ನಿಮ್ಮ ಮಗಳನ್ನ ಬಿಟ್ಟು ನನಗೆ ಮನೇಲಿ ಇರೋಕ್ಕಾಗೋದೇ ಇಲ್ಲ. ನೆನ್ನೆ ಇವರಿಲ್ಲ ಅಂತ ನನಗೆ ನಿದ್ದೆನೇ ಬಂದಿಲ್ಲ. ಅದಕ್ಕೆ ಬೆಳಗಾದ ತಕ್ಷಣ ಎದ್ದು ಓಡ್ ಬಂದುಬಿಟ್ಟಿದ್ದೀನಿ. ಇವರು ಒಂದಿನ ಮನೇಲಿಲ್ಲ ಅಂತಂದರೆ ನನ್ನ ಕೈ ಕಾಲೇ ಅಳ್ಳಾಡಲ್ಲ, ಅಷ್ಟು ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ದಯವಿಟ್ಟು ಕಳಿಸ್ಕೊಡಿ ಮಾವ. ಅದು ನಮಗೇನು ಅಭ್ಯಂತರ ಇಲ್ಲ ಅಳಿಯಂದ್ರೆ. ಅವಳು ಇಲ್ಲಿದ್ದು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ನೀವು ಕರ್ಕೊಂಡು ಹೋಗಕ್ಕೆ ಬಂದಿರೋದ್ರಿಂದ ಅವಳು ಬಂದರೆ ಕರ್ಕೊಂಡು ಹೋಗಿ. ಏನು ಹೇಳ್ತೀಯ ಜಾನು? ಅದೇ, ಅವ್ರಿಗೂ ನಾನು ಬಿಟ್ಟಿರೋದಕ್ಕಾಗೋದಿಲ್ಲ. ಆದರೆ ನೋಡಿ,
ನನಗೆ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ. ನಾನು ಮಾತ್ರ ಅಲ್ಲ, ನೀವು ಕೂಡ ಹೇಳ್ದೆ ಕೇಳ್ದೇನೆ ಬಂದಿತ್ತಲ್ವಾ? ಇಬ್ಬರು ಹೇಳದೆ ಬಂದಿರೋದು ಅದೇ ಕಾರಣಕ್ಕಲ್ವಾ? ಅಜ್ಜಿ ನೋಡ್ಕೊಂಡು ಹೋಗೋಕ್ಕೆ ಅಂತ. ಹಾಗಿದ್ಮೇಲೆ ಯಾರ್ದು ತಪ್ಪಿಲ್ಲ ಅಲ್ವಾ? ಹೋಗೋಣ ಜಾನ್ವಿ ಅವರೇ. ಅಳಿಯಂದ್ರೆ ತಿಂಡಿ ರೆಡಿ ಇದೆ, ತಿನ್ಕೊಂಡು ಹೋಗಿ. ಬೇಡ ಅತ್ತೆ, ಅದು ನಿನ್ನೆ ರಾತ್ರಿ ಇವ್ರು ಇರಲಿಲ್ಲ ಅಂತ ನಾನು ಊಟ ಮಾಡಿಲ್ಲ. ಈಗ ನೋಡಿ, ನಿಮ್ಮ ಮಗಳ ಜೊತೆ ಒಂದು ದಿವಸ ಮಾತಾಡದೆ ಹೋದರೆ ಎಷ್ಟೋ ದಿನ ಆಯಿತು ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಹೋಗ್ತಾ ಹಾಗೆ ತಿಂಡಿ ತಿನ್ಕೊಂಡು ಮಾತಾಡ್ಕೊಂಡು ಹೋಗ್ತೀವಿ. ಸರಿ, ಹೋಗಿ ಬರ್ತೀನಿ. ಸರಿ ಮಗಳೇ. ಅಜ್ಜಿ ಹುಷಾರು. ಅಷ್ಟೇ. ಹೌದಮ್ಮ, ಆರಾಮಾಗಿರು. ಅಷ್ಟೇ ಹೇಳ್ತಿದ್ದಾರೆ. ಜಾನು, ಹೋಗಿ ಬರ್ತೀನಿ. ಅವ ಹುಷಾರಮ್ಮ. ಈಗ ಜಾನ್ವರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇನ್ನೇನು ಸ್ವಲ್ಪ ದಿನ ತಾನೇ, ಸೀಮಂತ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ. ಅಚ್ಚಾ, ಸರಿ, ಆಗಲಿ. ಹೋಗಿ ಬರ್ತೀನಿ. ನಮಸ್ಕಾರ. ತಗೋ, ನಿಂಗೆ ತಗೊಳವಾ? ಏನೋ ಇದು, ಇಷ್ಟು ದಿನ ಆದ್ಮೇಲೆ ಐಸ್ ಕ್ರೀಮ್ ತಗೊಂಡು ತಿನ್ನು ಅಂತಿದ್ಯಾ? ಇವಾಗ ನಿಮ್ಮಮ್ಮ ನೆನಪಾದ್ಲ ನಿನ್ಗೆ? ಇದೆ ನೋಡು, ಮತ್ತೆ ನಾನು ನಿನಗೆ ಅಂತ ಇಷ್ಟು ಪ್ರೀತಿಯಿಂದ ಐಸ್ ಕ್ರೀಮ್ ತಂದಿದ್ರೆ ನೀನು ಹಿಂಗಂದ್ಯೆ? ಹೋಗವಾ. ಚಿನ್ನೇನೋ ಮತ್ತೆ, ನೀನಿಷ್ಟು ಪ್ರೀತಿಯಿಂದ ನನ್ನ ಮಾತಾಡಿಸಿ ಎಷ್ಟು ದಿನ ಆಗಿತ್ತು ಗೊತ್ತಾ? ಇವತ್ತು ಐಸ್ ಕ್ರೀಮ್ ಬೇರೆ ತಂದಿದ್ಯಾ? ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದೆಲ್ಲ ಇರ್ಲಿ ಬಿಡು, ನೀನಿಷ್ಟು ಪ್ರೀತಿಯಿಂದ ತಂದಿದ್ಯಾ ಅಂದಮೇಲೆ ತಿಂತೀನಿ ನಾನು. ಇದು ನಮ್ಮಪ್ಪ ಅಂದ್ರೆ. ಕಂದ, ನೀ ಚಿಕ್ಕವನಿದ್ದಾಗ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾ ಇದ್ದೆ. ಐಸ್ ಕ್ರೀಮ್ ಕೊಡ್ಸಿದ್ರೆ ನೀನೇ ತಿನ್ಸು ಅಂತ ಹೇಳ್ತಾ ಇದ್ದೆ. ಈಗ ನೋಡು, ಐಸ್ ಕ್ರೀಮ್ ತಂದು ನನಗೆ ತಿನ್ನು ಅಂತ ಹೇಳ್ತಾ ಇದೀಯ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆಗ ನಾನು ಪುಟ್ಟ ಹುಡುಗನಾಗಿದ್ದೆ, ಈಗ ನೀನೇ ನನಗೆ ಚಿಕ್ಕವ. ಇವತ್ತೇನು ನನ್ನ ಮಗನಿಗೆ ಇಷ್ಟು ಒಳ್ಳೆ ಬುದ್ಧಿ ಬಂದಿದೆ, ಐಸ್ ಕ್ರೀಮ್ ತಂದು ತಿನ್ನು ಬೇರೆ ಅಂತ ಹೇಳ್ತಾ ಇದೆಯಾ? ಏನು ಸಮಾಚಾರ? ಅದೇ ಅವ್ರೇನು ಬೇಜಾರು ಮಾಡಿದೆ. ಈಗ ನೋಡು ನೀನು ಎಷ್ಟು ಖುಷಿಯಾಗಿದೆ ಅಂತ. ಯಾರು ಹೇಳ್ದಂಗೋ? ಅದೇ ನಮ್ಮ ಮೇಡಮ್ ಅವರು. ನಿಮ್ಮ ಅವ್ವಗೆ ಐಸ್ ಕ್ರೀಮ್ ತಗೊಂಡು ಕೊಡಿ, ಅವ್ರು ಖುಷಿ ಪಡ್ತಾರೆ ಅಂತ ಹೇಳಿದ್ರಾ, ನಾನು ತಗೊಂಬಂದು ಕೊಟ್ಬಿಟ್ಟೆ. ಈಗ ನೋಡು ನೀನು ಎಷ್ಟು ಸಂತೋಷವಾಗಿದ್ಯಾ, ನಂಗೆ ನೋಡೋ ಖುಷಿ ಆಯ್ತದೆ. ಕೇಳೋ ಮೇಲೆ ಏಳು ಮೇಲೆ ಅಂದೆ. ಯಾಕೆ? ಈ ಐಸ್ ಕ್ರೀಮ್ನ ನೀನ್ ಪ್ರೀತಿಯಿಂದ ತಂದಿದ್ಯಾ ಅನ್ಕೊಂಡೆ. ಅವಳು ಹೇಳಿದ್ಲು ಅಂತ ತಂದಿದ್ಯಾ? ತಂದಿರೋ ಐಸ್ ಕ್ರೀಮ್ನ ನೀನೇ ತಿನ್ನು. ಅವ ಯಾಕವ ಅವ? ಮೇಡಮ್ ಅವರೇ, ಎಲ್ಲ ನೀವು ಹೇಳ್ದಂಗೆ ಮಾಡಿದೆ.
ಆದ್ರೂ ನೋಡಿ ಹೆಂಗೆಲ್ಲ ಆಗೋಯ್ತು ಅಂತ. ಮತ್ತಿನ್ನೇನು ಆಗಬೇಕಿತ್ತು? ಅವ್ರೇನೋ ಖುಷಿಯಾಗಿ ಐಸ್ ಕ್ರೀಮ್ ತಿಂತಿದ್ರು, ಮತ್ತೆ ಇದ್ರಲ್ಲಿ ನನ್ನ ಹೆಸರು ಯಾಕೆ ತಗೊಂಡ್ರಿ? ಅಯ್ಯೋ ನಾನೇ ಎಡ್ವರ್ಟ್ ಮಾಡ್ಬಿಟ್ನೆ. ಛ ಹೋಗ್ಲಿ, ನಿಮ್ಮ ತಿನ್ನಿ ಐಸ್ ಕ್ರೀಮ್.